ಹಾಯ್ ಎಲ್ರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಹಾಯ್ ಎಲ್ಲರಿಗೂ ನಮಸ್ತೆ. ಇವತ್ತು ಬ್ಲಾಗ್ ಏನಂತ ಹೇಳ್ಬಿಟ್ಟು ನೀವು ತಮ್ಮಲ್ಲಿ ನೋಡಿರ್ತೀರಾ. ಇವತ್ತು ತುಂಬಾ ಜನ ಕೇಳ್ತಾ ಇದ್ರಿ ಹೇರ್ ಸ್ಟೈಲ್ ಬ್ಲಾಗ್ನ. ಸೊ ಅದಕ್ಕೋಸ್ಕರ ಇವತ್ತು ನಾನು ನನ್ನ ಹೇರ್ ಸ್ಟೈಲ್ ಬ್ಲಾಗ್ನ ಮಾಡ್ತಾ ಇದ್ದೀನಿ. ನಾವು ಆಸ್ಕ್ ಮೇ ಕ್ವಶನ್ ಹಾಕ್ತಾಗ್ಲೂ ತುಂಬಾ ಅದ್ರೊಂದು 10-15 ಜನ ಬರೀ ಹೇರ್ ಸ್ಟೈಲ್ ಬ್ಲಾಗ್ ಮಾಡಿ ಅಂತಾನೆ ಕೇಳಿದ್ರಿ. ಆಮೇಲೆ ಶಾರ್ಟ್ಸ್ ಹಾಕ್ತಿವಲ್ಲ, ಸೊ ಅದರಲ್ಲೂ ಕೇಳ್ತೀರಾ, ಆಮೇಲೆ ಬ್ಲಾಗ್ಸ್ ಅಲ್ಲೂ ಕೇಳ್ತೀರಾ. ಅದಕ್ಕೋಸ್ಕರ ಇವತ್ತು ನಿಮ್ಗೋಸ್ಕರ ನಾವು ಹೇರ್ ಸ್ಟೈಲ್ ಬ್ಲಾಗ್ ಮಾಡ್ತಾ ಇದ್ದೀನಿ. ನಾನು ಇನ್ ಕೆಲವರು ಒಂದೇ ಹೇರ್ ಸ್ಟೈಲ್ ಹಾಕೊಂತೀರಾ ಅಂತ ಹೇಳ್ತೀರಾ, ಇನ್ ಕೆಲವರು ನೀವು ಹಾಕೋ ಹೇರ್ ಸ್ಟೈಲ್ ಚೆನ್ನಾಗಿದೆ ಅಂತ ಹೇಳ್ತೀರಾ. ಸೊ ಯಾರ್ಯಾರು ಹೇರ್ ಸ್ಟೈಲ್ ಬ್ಲಾಗ್ ಕೇಳಿದಿರೋ ಅವ್ರಿಗೋಸ್ಕರ ನಾನು ಹೇರ್ ಸ್ಟೈಲ್ ಬ್ಲಾಗ್ ಮಾಡ್ತಾ ಇದ್ದೀನಿ. ಅಷ್ಟೇ ಮಾಡೋದನ್ನ ನಾನು ನೋಡ್ತೀನಿ ಅಷ್ಟೇ. ನಾನು ಯಾವ ಥರ ಮಾಡ್ತಾಳೆ ಅಂತ ನಾನು ಸುಮ್ಮನೆ ಕೂತ್ಕೊಂಡು ಅವ್ನು ನೋಡಿರ್ತಾನೆ ಸುಮಾರು ಸರ್ತಿ. ನಿಮ್ಮ ಜೊತೆ ನಾನು ನೋಡ್ಕೊಂಡು ಕೂತ್ಕೊತೀನಿ, ಅವಳು ಏನು ಮಾಡ್ತಾಳೆ ಅಂತ ಅಷ್ಟೇ. ಬಾಚಿಂಗ್ ತಗೋಬೋದು. ಇದಕ್ಕೆ ಅಂದರೆ ಕೂದಲು ದಪ್ಪ ಇರೋರ್ಗಾದ್ರೆ ಜಾಸ್ತಿ ಬೇಕಾಗುತ್ತೆ ಕ್ಲಿಪ್ಸು. ನನ್ನ ಕೂದಲು ಸ್ವಲ್ಪ ತೆಳು ಇದೆ, ಸಣ್ಣ ಇದೆ, ಅದಕ್ಕಾಗಿ ನನಗೆ ಒಂದು 3 ಕ್ಲಿಪ್ ಬಿದ್ದರೆ ಸಾಕು. ಸೊ ನಿಮಗೆ ಏನಾದರೂ ಕೂದಲು ದಪ್ಪ ಇತ್ತು ಅಂದರೆ ಜಾಸ್ತಿ ಕ್ಲಿಪ್ಸ್ ಬೇಕಾಗುತ್ತೆ. ಇವಾಗ ಫಸ್ಟು ನಾನು ನೀಟಾಗಿ ಸಿಗ್ಬಿಡಿಸ್ಕೊತೀನಿ. ನಾನು ಆ್ಯಕ್ಚುಲಿ ಹೇರ್ ಸ್ಟೈಲ್ ವ್ಲಾಗ್ ಇದೇ ಸೇಮ್ ಹೇರ್ ಸ್ಟೈಲ್ನ ವೀಡಿಯೋಸ್ ಮಾಡೋಕ್ಕೆ ಅಂತ ಹೇಳಿ ಹಾಕಿದ್ದೆ ಬೆಳಿಗ್ಗೆ. ಎಲ್ಲ ರಿಂಕಲ್ ಆಗಿತ್ತು. ಅದಕ್ಕೆ ನಾನು ಹೇರ್ ಸ್ಪ್ರೇ ಹಾಕ್ಕೊಂಡು ಇವಾಗ ಸ್ಟ್ರೈಟ್ ಆಗಿದೆ ಇವಾಗ. ಅದಕ್ಕೆ ಫಸ್ಟ್ ಇದು ನೀಟಾಗೆಲ್ಲ ಬಿಡಿಸ್ಕೊಬಿಡ್ತೀನಿ. ಸಿಕ್ಕೆ ಮಾತಾಡೋ, ವ್ಲಾಗ್ ಬೋರ್ ಆಗುತ್ತೆ. ಏನು ಮಾತಾಡೋದು, ನೀನು ಮಾತಾಡಬೇಕು. ನೀನು ಎಷ್ಟು ಹೇಳ್ತಾನೆ ಮಾತಾಡೋದು. ಮುಂಚೆ ಇವನು ಲವ್ ಮಾಡೋಕ್ಕೂ ಮುಂಚೆ ನನ್ನ ಕೂದಲು ತುಂಬಾ ದಪ್ಪ ಇತ್ತು, ಹೆವಿ ಉದ್ದ ಇತ್ತು. ಲವ್ ಮಾಡಿದೆ ಎಲ್ಲ ಹೋಯ್ತು. ಇನ್ನೇನು ಲವ್ ಮಾಡ್ತೀನಿ ಅನ್ನೋ 2 ತಿಂಗಳು ಹಿಂದೆ, ಅಂದರೆ ಕೊರೋನಾ ಲಾಕ್ಡೌನ್ ಆಗಿತ್ತಲ್ಲ, ಅವಾಗ ನಾನು ಹೇರ್ನ ಏನು ಮಾಡೋದು ಕಟ್ ಮಾಡಿಸಿದ್ದೆ ಊರಲ್ಲಿದ್ದಾಗ. ಜಾಸ್ತಿ ಉದ್ದ ಇರಬಾರ್ದು ಅಂತಾರೆ ಹೆಣ್ಮಕ್ಳಿಗೆ, ಜಾಸ್ತಿ ಉದ್ದ ಕೂದಲು ಇರಬಾರ್ದು ಅಂತೇಳಿ ಒಂದು ಸ್ವಲ್ಪ ಕಟ್ ಮಾಡಿಸಿದ್ದೆ ನಾನು. ಅವತ್ತಿಂದ ಇವತ್ತಿನವರೆಗೂ ಕೂದಲು ಬೆಳೀಲೇ ಇಲ್ಲ, ಇಷ್ಟಲ್ಲೇ ಬೆಳೆಯೋಕ್ಕೆ ಉದ್ದುದೇನಿರಲಿಲ್ಲ, ಚಿಕನ್ ಐತಿ ಇವರು ಅಷ್ಟೇ ಐತೆ. ನೀನು ಲವ್ ಮಾಡಿಸೋಕ್ಕೂ ಮುಂಚೆ ನಾನು ಕಟ್ ಮಾಡಿಸಿದ್ದು. ಒಂದು ವಿಡಿಯೋ ಇದೆಯಲ್ಲ, ನಾನು ಸಿಂಗಲ್ ವಿಡಿಯೋ ಮಾಡಿದ್ದೆ, ಅದರಲ್ಲಿ ಇದೆ ನೋಡಿ ಕೂದಲು ಎಷ್ಟು ಅಪ್ಪ ಉದ್ದಕ್ಕೆ. ಇವ್ರ ತಂಗಿಗೂ ಇಷ್ಟ ಆಯ್ತು ಅವಾಗ. ಅದು ಭೂಮಿ ಹೇಳ್ತಾರೆ ಕೂದಲು ಚೆನ್ನಾಗಿತ್ತು. ಇವಾಗೆಲ್ಲ ಹೋಗ್ಬಿಟ್ಟಿದೆ, ಸಣ್ಣ ಆಗ್ಬಿಟ್ಟಿದೆ ಕೂದಲು. ಸಿಕ್ಕೇನಿರಲಿಲ್ಲ, ಹೇರ್ ಫಾಲ್ ಕಂಟ್ರೋಲ್ ಆಗಿದೆ ಸ್ವಲ್ಪ ಇವಾಗ. ನಾನು ಇವಾಗ ಹೇರ್ ಸ್ಟೈಲ್ ಬ್ಲಾಗ್ ಆಗಿರೋದ್ರಿಂದ ಹೇರ್ ಸ್ಟೈಲ್ ಬಗ್ಗೆನೇ ಹೇಳ್ತೀನಿ. ಇವಾಗ ಹೇರ್ ಸ್ಟೈಲ್ ಮಾಡ್ಬೇಕಂದ್ರೆ ಫಸ್ಟ್ ಇದು ಬೈತಲ್ಲ ಅಂತಾರಲ್ಲ, ಅದು ನೀಟಾಗಿ ತಗೋಬೇಕು. ನಾನು ಮಿರರ್ ಇದೆ, ಅಲ್ಲಿ ನೋಡ್ತೀನಿ ನಾನು. ಈ ಥರ ಬರಬೇಕು. ಇಲ್ಲಿ ಸ್ವಲ್ಪ ಕ್ರಾಸ್ ಆಯ್ತು ಅನ್ಸುತ್ತಲ್ಲ, ಅಲ್ಲಿ ನನಗೇನು ಗೊತ್ತಾಗುತ್ತೆ, ಕಾಣ್ತಾ ಇಲ್ಲ, ಸ್ವಲ್ಪ ದೂರ. ನಮ್ದಾರು ಸಿಂಪಲ್ ನೋಡಿ, ಕೈ ಇಲ್ಲ ಅನ್ಕೊಳ್ಳೋದ. ಕೈಲೇ ಎಷ್ಟಿಲ್ಲ. ಆಮೇಲೆ ನಾನು ಸ್ವಲ್ಪ ಇಲ್ಲಿ ಹೇರ್ಸ್ನ ತೆಗಿತೀನಿ, ಯಾಕಂತಂದ್ರೆ ಆಮೇಲೆ ಇಲ್ಲಿ ಸ್ವಲ್ಪ ಕೊಟ್ಬಿಟ್ಟು ನೆಕ್ಸ್ಟ್ ನಾನು ಈ ಯೂಟ್ಯೂಬಲ್ಲೆಲ್ಲ ನಾನು ಹಾಕಿರೋ ಎಷ್ಟೆಲ್ಲ ಬಿಟ್ಟಿದ್ದಾರೆ. ಬಟ್ ಅಲ್ಲಿ ಏನು ಮಾಡ್ತಾರೆ ಅಂತಂದರೆ ಈ ರೀತಿ ತೆಗ್ದುಬಿಟ್ಟು ಬರ್ಸ್ತಾರೆ. ಹಿಂಗೆ ಈ ರೀತಿ ತೆಗ್ದುಬಿಟ್ಟು ಇಲ್ಲಿ ಹಿಂದೆಗಡೆ ಕ್ಲಿಪ್ ಹಾಕ್ಬಿಟ್ಟು ಬರ್ಸ್ತಾರೆ. ಬಟ್ ನಾನು ಆ ಥರ ಹಾಕ್ಕೊಳ್ಳಲ್ಲ ಹೇರ್ ಸ್ಟೈಲ್ನ. ನಾನು ಡೈರೆಕ್ಟಾಗಿ ಈ ರೀತಿ ಕೂಮ್ ಮಾಡಿಕೊಂಡು ನೀಟಾಗಿ ಹಿಂಗೆ ಹಿಡಿತಿ ಸ್ವಲ್ಪ ಮೇಲಿಂದ. ನಾನೇ ಹಿಡಿತೀನಿ. ಇವನೇ ಕ್ಯಾಮ್ರಾ ಮ್ಯಾನ್. ಇವಾಗ ಹಂಗೆ ಕ್ಯಾಮ್ರಾ ಇಟ್ಕೊಂಡು ನಿಂತಿದ್ದಾನೆ. ಝೂಮ್ ಹಾಕಪ್ಪ ಸ್ವಲ್ಪ. ಇದನ್ನು ಫಸ್ಟು ಏನು ಮಾಡಬೇಕು, ಸ್ವಲ್ಪ ಮಿರರ್ ಕಾಣಕ್ಕೆ ಬಿಡು. ಸ್ವಲ್ಪ ಹೀಗೆ ಹೇರ್ಸ್ನ ತೊಗೋಬೇಕು. ನಾನು ಈ ಥರ ಎಲ್ಲ ಬೈತಲ್ಲೇ ತೆಗೆದು ಕ್ಲಿಪ್ಗೆ ಬೇನು ಹಾಕಲ್ಲ, ಡೈರೆಕ್ಟ್ ಹೇರ್ ಸ್ಟೈಲ್ ಮಾಡ್ತಾಯಿದ್ದೀನಿ. ಈ ಥರ ನೀಟಾಗಿ ಲೈನ್ ಕಾಣ್ತಿದ್ರೆ ಇಲ್ಲೊಂದು ಬೈತಲ್ಲಿ ಬರಬೇಕು. ಇದನ್ನು ನೀಟಾಗಿ ಕೂಮ್ ಮಾಡಿಕೊಂಡು ಈ ರೀತಿ ಟ್ವಿಸ್ಟ್ ಮಾಡಬೇಕು. ಮಾತಾಡ್ಕೊಂಡು ಹೇಳು. ಅದನ್ನೇ ಹೇಳ್ತಿದ್ದೀನಿ, ಟ್ವಿಸ್ಟ್ ಮಾಡಿಕೊಂಡು ಇದೇ ರೀತಿ ಪ್ರತಿಯೊಂದು ಈ ರೀತಿ ಸ್ವಲ್ಪ ಸ್ವಲ್ಪ ತಗೊಂಡು ಈ ರೀತಿ ಪ್ರತಿಯೊಂದು ಫಸ್ಟು 1-2 ಸ್ಟೆಪ್ಪು ನೀಟಾಗಿ ಕುಂದಿರ್ಬೇಕದು, ಕುತ್ಕೋಬೇಕದು ನೀಟಾಗಿ ಈ ರೀತಿ ಮಾಡಬೇಕು. ಬರೀ 2 ಸ್ಟೆಪ್ಪು. ಆಮೇಲೆ ಹ್ಯಾಂಡ್ ಚೇಂಜ್ ಮಾಡ್ತಾ ಇದ್ದೀನಿ ನಾನು. ಹಿಂಗೆ ಈ ಕೈಯಿಂದ ಇಟ್ಕೊಂಡಿದ್ದೆ, ಇವಾಗ ಹ್ಯಾಂಡ್ ಚೇಂಜ್ ಮಾಡ್ತಿದ್ದೀನಿ ನೋಡಿ. ಈ ಥರ ಇಟ್ಕೊಂಡೆ, ಈ ಕೈಯಿಂದ ಇಟ್ಕೊಂಡಿದ್ದೆ ಫಸ್ಟು 2 ಈ ಥರ ಇಟ್ಟಿದೆ. ಈ ಕೈಯಿಂದ ಇದನ್ನ ತಗೊಂಡು ಮತ್ತೆ ಇದೇ ರೀತಿ ಹೇರ್ ಸ್ಟೈಲ್ ಮಾಡ್ಕೊತ ಹೋಗ್ಬೇಕು. ಫಸ್ಟು 2 ಸ್ಟೆಪ್ ಹಾಕೊಂತೀವಲ್ವ, ಇದು ಫಸ್ಟ್ 2 ಸ್ಟೆಪ್ ಹಾಕೊಂಡಾಗ ನಿಮಗೆ ಬಾಚಿನಿಗೆ ಅವಶ್ಯಕತೆ ಜಾಸ್ತಿ ಇರುತ್ತೆ ನೀಟಾಗಿ ಬರ್ಬೇಕಂತ. ಆಮೇಲೆ ಕೈಯಿಂದಾನೇ ಹಾಕೊಂತೀನಿ ನಾನು. ಈ ರೀತಿ ನೀಟಾಗಿ ಕೈಯಿಂದಾನೇ ಹಾಕೊಳ್ತೀನಿ.
ಬರುತ್ತೆ. ಇದೇ ರೀತಿ ನಾನು 3 ಎಳೆಯಿಂದನೂ ಹಾಕೋತೀನಿ. ಇಲ್ಲಿ ನೋಡಿ ತೋರ್ಸೋ, ಈ ರೀತಿ 2 ಎಳೆನೂ ಹಾಕೊತೀನಿ, 3 ಎಳೆದು ಬರುತ್ತಲ್ಲ 3 ಎಳೆ ಅದು ಕೂಡ ಹಾಕೊತೀನಿ. ಇವಾಗ ನಾನು ಹಾಕೊತಾ ಇರೋದು 2 ಎಳೆದು. ಇಲ್ಲಿ ತಗೊತೀನಿ. ನೆಕ್ಸ್ಟ್ ಇದೆರಡನ್ನೂ ಸೇರಿಸಿ ಇದು 2 ಆಗುತ್ತೆ ಈ ಥರ. ಆಮೇಲೆ ಇಲ್ಲಿ ಸ್ವಲ್ಪ ಇದೆಲ್ಲ ಕೂದಲು, ಇದನ್ನ ಸೈಡಿಗೆ ತಗೋತೀನಿ. ಇದೇ ರೀತಿ ನೀವು ಮಾಡಬೇಕು. ಇದೇ ರೀತಿ ನೀವು 3 ಎಣೆ ಹಾಕೊಂತೀವಲ್ವ ನಾವು, 3 ಎಣೆ ಅದು ಮಾಡ್ಕೋಬಹುದು. ಇದಾದ್ರೆ ಈ ರೀತಿ ಉಪ್ಸಿದ್ರೆ ಈ ರೀತಿ ಇದಾಗುತ್ತೆ. ಬಟ್ 3 ಎಣೆದು ಹಾಕೊಂಡಾಗ ಈ ರೀತಿ ಉಪ್ಸಿದ್ರೆ ಈ ರೀತಿ ಆಗಲ್ಲ, ಹಿಂಗೆ ಇರಬೇಕತ್ತೆ, ಹಿಂಗೆ ಇರುತ್ತೆ 3 ಎಣೆದು ಹಾಕೊಂಡೆ. ಅದೇ ಇದಾದ್ರೆ ಈ ರೀತಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀವು ಬ್ಲೋಟ್ ಮಾಡ್ಕೋಬಹುದು. ಇದೇ ರೀತಿನೇ ಸ್ಟೆಪ್ನ ಫಾಲೋ ಮಾಡಬೇಕು. ಅಂದರೆ ಒಂದೇ ಸ್ಟ್ರೈಟಲ್ಲಿ ಬರಬೇಕು. ಯೂಟ್ಯೂಬಲ್ಲೆಲ್ಲ ಆದರೆ ಇವರು ಈ ರೀತಿ ಇಲ್ಲಿ ಬೈತೆಲ್ಲ ತೊಗೊಂಡು ಮಿಕ್ಕಿರೋ ಕೂದಲೆಲ್ಲ ಹಿಂದೆಗಾರೆ ಕ್ಲಿಪ್ ಹಾಕ್ಬಿಟ್ಟು ಆಮೇಲೆ ಲಾಸ್ಟಲ್ಲಿ ಬಿಡ್ತಾರೆ. ನನಗೆ ಆ ಥರ ಏನಿಲ್ಲ, ಅಭ್ಯಾಸ ಆಗಿಬಿಟ್ಟಿದೆ ನನಗೆ ಆಲ್ಮೋಸ್ಟ್ ಹಾಕಿ ಹಾಕಿ. ನಾನು ಮಿರರ್ ನೋಡ್ಕೊಂಡು ಮಾತಾಡ್ತಾ ಇರ್ತೀನಿ, ಆಮೇಲೆ ಎಲ್ಲೆಲ್ಲ ನೋಡ್ಕೊಂಡು ಮಾತಾಡ್ತಿದ್ದೀನಿ ಅಂತ ಕಮೆಂಟ್ ಹಾಕ್ಬೇಡ್ರಿ. ಹಾಂ, ಇವಾಗ ಇದು ಆಯಿತು. ಈ ರೀತಿ ಆದಮೇಲೆ ನೆಕ್ಸ್ಟು ನಾನು ಇದೇ ರೀತಿ ಟ್ವಿಸ್ಟ್ ಮಾಡ್ಕೊತ ಹೋಗ್ತೀನಿ ಎರಡನ್ನೂ. ಈ ರೀತಿ ಟ್ವಿಸ್ಟ್ ಆದಮೇಲೆ ನಾನು ಬರೀ ಫಸ್ಟು 2 ಸ್ಟೆಪ್ ಮಾತ್ರ ನಾನು ಬಾಚಿನ್ಗೆ ಯೂಸ್ ಮಾಡ್ತೀನಿ, ಆಮೇಲೆಲ್ಲ ಪೂರ್ತಿ ಕೈಯಿಂದನೇ ಹಾಕೊತೀನಿ. ನಿಮಗೆ ಬೇಕಾದರೆ ಪೂರ್ತಿ ನೀವು ಬಾಚಿನ್ಗೆ ಏನಂದರೆ ಇದು ಮಾಡ್ಬೋದು. ಇವಾಗ ಇದಿದೆಯಲ್ಲ ಇದು ಕೂದಲು, ಇದನ್ನೆಲ್ಲ ಬಾಚ್ಕೊಳ್ತೀನಿ ನೀಟಾಗಿ. ಹಾಂ ನೋಡಿ, ಈ ಥರ ನೀಟಾಗಿ ಇದೆಲ್ಲ ಬಾಚ್ಕೊಳ್ತೀನಿ. ಹಾಕ್ಬಿಟ್ಟು ಇಲ್ಲಿಂದಗಡೆ ಇದೇನಿದೆ ಇಷ್ಟು, ಹಿಂದೆಗಡೆ ಎಷ್ಟು ಬೇಕು ಮುಂದೆಗಡೆ ಎಷ್ಟು ಬೇಕು ಅಂತ ಹೇಳಿ ನಾನು ನೀಟಾಗಿ ತಗೊಂಡು ಇವಾಗ ಇದನ್ನು ಈಗ ಹಾಕೊಳ್ತೀನಿ. ಕ್ಲಿಪ್ ಬಿಟ್ಟಿದ್ನಲ್ಲ ಅಂದರೆ ಹಾಂ, ಇಲ್ಲಿಗೆ ಅಂದರೆ ಇದು ಸ್ವಲ್ಪ ದಪ್ಪ ಇರುತ್ತೆ ಕೂದಲು, ಬಟ್ ಇಲ್ಲಿಗೆ 1 ಕ್ಲಿಪ್ ಸಾಕು ನನಗೆ. ಹಾಗೆ ಈ ಕ್ಲಿಪ್ಸ್ನ ಹಾಕೋತಾ ಇದ್ದೀನಿ. ಒನ್ ಸೈಡ್ ಇವಾಗ ಆಯಿತು ನೋಡಿ. ಒನ್ ಸೈಡ್ ಹಾಕೊಂಡಿದ್ದೀನಿ ಇಷ್ಟೇ. ಇವಾಗ ನೀವು ನೋಡಿ ಇಲ್ಲಿ ಯಾವುದೇ ರೀತಿ ನಾನು ಬೈತಲೆ ತೆಗೆದು ಹಾಕಿದ್ದೀನಿ ಅಂತ ಅನ್ಸೋದೇ ಇಲ್ಲ. ಅಂದರೆ ಎಷ್ಟು ನೀಟಾಗಿ ಪರ್ಫೆಕ್ಟಾಗಿ ಬಂದಿದೆ ಅಂತಂದರೆ ನಾನು ಬರೀ ಫಸ್ಟ್ 2 ಸ್ಟೆಪ್ ಮಾತ್ರ ನಾನು ಬಾಚಿಂಗ್ ಯೂಸ್ ಮಾಡ್ತೀನಿ. ಆಮೇಲೆ ಪೂರ್ತಿ ಕೈಯಿಂದ ಒಂದೇ ಸೇಮ್ ಸ್ಟ್ರೈಟ್ ಬರಬೇಕು. ಸೇಮ್ ಲೆಂತಲ್ಲಿ ನೀವು ತೊಗೊಂಡು ಹೋದ್ರೆ ನಿಮ್ಮ ಹೇರ್ ಸ್ಟೈಲ್ ಚೆನ್ನಾಗಿ ಕೂತ್ಕೊಳ್ಳುತ್ತೆ. ಒಂದೇನಾ ಇನ್ನೊಂದು ಈ ಸೈಡ್ ಇವಾಗ ಈ ಸೈಡ್ ಕೂಡ ಅಷ್ಟೇ. ನಾನು ಈ ಸೈಡ್ ಕೂಡ ಸೇಮ್ ಈ ರೀತಿ ತಗೊಂಡು ಫಸ್ಟು ನೀಟಾಗಿ ಫಸ್ಟು ಮಾತ್ರ ಈ ರೀತಿ ಇರುತ್ತಲ್ವ, ಫಸ್ಟ್ ಇದು ಮಾತ್ರ ನೀಟಾಗಿ ಪರ್ಫೆಕ್ಟಾಗಿ ಕೂತ್ಕೊಂಡ್ರೆ ಮಿಕ್ಕಿದೆಲ್ಲ ನಾವು ಆರಾಮ್ಸೆ ಕೈಯಲ್ಲಿ ಹಾಕೊಳ್ಬೋದು. ಈ ರೀತಿ ತೊಗೊಂಡು ನೀಟಾಗಿ ಟ್ವಿಸ್ಟ್ ಮಾಡಬೇಕು. ಆಮೇಲೆ ಸ್ವಲ್ಪ ಕೂದಲು ಬಿಡಬೇಕು. ಹೆಣ್ಮಕ್ಳಿಗೆ ಮುಂಗುರುಳು ಇದ್ರೆ ಚಂದ, ಅದಕ್ಕೆ ಮುಂಗುರುಳು ಅಂದರೆ ಇದು ಈ ಥರ ಹಿಂಗೆ ಅವಾಗ ಹಿಂಗೆ ಅಂದ್ಕೊಳ್ಳೋಕ್ಕೆ ಅದಕ್ಕೆಲ್ಲ ಹುಡುಗರು ನಾಳೆ ಮಾಡೋದು ಚೆನ್ನಾಗಿದೆ. ಇಷ್ಟು ಇದನ್ನು ಅಷ್ಟೇ ಸೇಮ್ ಕೈಯಲ್ಲಿ ಹಾಕೊತ ಹೋಗ್ತೀನಿ. ಬಟ್ ಇದು ಈ ಸೈಡು ನಾನು ಕೈಯಲ್ಲಿ ಹಾಕ್ಕೊಳಕ್ಕಾಗಲ್ಲ, ಯಾಕೆ ಅಂತಂದರೆ ಇಲ್ಲಿ ಸ್ವಲ್ಪ ತಗೋಬೇಕಾಗಿರುತ್ತೆ ಎಳೆಗಳನ್ನ. ಸೊ ಇದು ಪೂರ್ತಿ ನಾನು ಬಾಚಿನ್ಗೆ ಯೂಸ್ ಮಾಡ್ತೀನಿ. ಇದು ಫಸ್ಟ್ 2 ಸ್ಟೆಪ್ ಮಾತ್ರ ನಾನು ಇದು ಬಾಚಿನ್ಗೆ, ಆಮೇಲೆ ನೆಕ್ಕಿದೆಲ್ಲ ಕೈಯಲ್ಲಿ. ಇದು ಪೂರ್ತಿ ಬಾಚಿನ್ಗೆಲ್ಲ ಬಾಚ್ಕೊಳ್ಳಿ. ಕೈಯಿಂದ ಟ್ರೈ ಮಾಡ್ತೀನಿ ಅಂತ ಅಂದರೆ ಆಗಲ್ಲ, ಈ ಸೈಡು ನನಗಾಗಲ್ಲ. ನೀವು ಟ್ರೈ ಮಾಡೋರಿದ್ರೆ ಟ್ರೈ ಮಾಡಿ. ಈ ರೀತಿ ಇರೋದನ್ನ ಇಲ್ಲಿರುತ್ತಲ್ವ ಇದು, ಇದ್ರ ಜೊತೆ ಸೇರಿಸಿ ಹಿಂಗೆ ಹಾಕೋದು ಅಷ್ಟೇ. ತೋರಿಸ್ತಾ ಇವಾಗ ಲಾಸ್ಟ್ ಬೇರೆಯವ್ರು ಮಾತಾಡು ಅಷ್ಟೇ, ಸುಮ್ಮನೆ ನೋಡ್ಕೊಂಡು ಕುತ್ಕೊಳ್ತಾರ.
ಅಂದ್ರೆ ಇದು ಜಾಸ್ತಿ ಕೂದಲಿರೋರ್ಗೆಲ್ಲ ಸೂಪರ್ ಆಗಿ ಈಸಿ ಆಗುತ್ತೆ ಅಲ್ವಾ? ಕಮ್ಮಿ ಇದೆಯಲ್ಲ ನಿಂಗೆ ಜಾಸ್ತಿ, ಅದಕ್ಕೆ ಈ ತರ ಆಗ್ತಿದೆ. ಕಿಂಡಲ್ ಮಾಡ್ತೀನಿ ಕೆಂಡಲ್ ಅಂತೇನಿಲ್ಲ, ಪರ್ಫೆಕ್ಟ್ ನೋಡ್ರಿ. ಈ ಸೈಡ್ ನಾನು ಒಂದೇ ಕ್ಲಿಪ್ ಯೂಸ್ ಮಾಡ್ತಾ ಇದ್ದೀನಿ, ಕೂದಲು ಸಣ್ಣ ಇದೆಯಲ್ಲ ನಂದು ಅದಕ್ಕೆ ಅಷ್ಟೇ. ನೀವು ಈ ರೀತಿ ಬೇಕಾದರೆ ಫ್ರೀ ಹೇರ್ಸ್ನ ಬಿಡ್ಬೋದು. ಇದು ಸ್ವಲ್ಪ ತಪ್ಪಾಗ್ತದೆ. ಈ ರೀತಿ ನೀವು ಬೇಕಾದ್ರೆ ಫ್ರೀ ಹೇರ್ಸ್ನ ಬಿಡ್ಬೋದು. ಇದು ಎಕ್ಸ್ಪೆಷಲಿ ಜೀನ್ಸ್ ಮೇಲೆಲ್ಲ ಸೂಟ್ ಆಗಲ್ಲ. ಇದು ಏನಿದು ಟ್ರೆಡಿಷ್ನಲ್ ಸೀರೆ ಆ ಥರದ್ರ ಮೇಲೆ ತುಂಬ ಚೆನ್ನಾಗಿ ಕೂತ್ಕೊಳ್ಳುತ್ತೆ. ಈ ಸೈಡ್ ನೀವು ಬೇಕಾದ್ರೆ ಎಣ್ಕೊಂತೀವಲ್ಲ, ಈ ರೀತಿ ನೀವು ಬೇಕಾದ್ರೆ ಈ ಸೈಡ್ ಎಣ್ಕೋಬೋದು ಈ ರೀತಿ. ಸೊ ನಾನು ಇವಾಗ 4 ಎಣ್ಣೆ ಜಡೆ ಹಾಕ್ಬಿಟ್ಟು ತೋರಿಸ್ತೀನಿ. ಫ್ರೀ ಏರ್ಸ್ ಬೇಕಾದ್ರೆ ಫ್ರೀ ಏರ್ಸ್ ಬಿಡ್ಕೋಬೋದು. ನೀವು 4 ಎಣ್ಣೆ ಜಡೆ ಹಾಕೊತೀನಿ ಅಂತಂದರೆ ಹಾಕೊಳ್ಳಿ. ಈ ವ್ಲಾಗ್ ಮಾಡೋಕೆ ನಂಗೆ ಫಸ್ಟ್ ಆಫ್ ಆಲ್ ಇಷ್ಟನೇ ಇರಲಿಲ್ಲ, ಯಾಕಂತಂದರೆ ಈ ವ್ಲಾಗ್ ಸ್ವಲ್ಪ ಬೋರ್ ಹೊಡೆಯುತ್ತೆ. ಬಟ್ ತುಂಬ ಜನ ರಿಕ್ವೆಸ್ಟ್ ಮಾಡಿದ್ದೀರಾ, ರಿಕ್ವೆಸ್ಟ್ಗೋಸ್ಕರ ನಾನಾದರೂ ಮಾಡ್ತಾ ಇದ್ದೀನಿ ಈ ವ್ಲಾಗ್ನ. ಪೂರ್ತಿ ನೋಡಿ, ಯಾರು ಸ್ಕಿಪ್ ಮಾಡಬೇಡಿ. ಇನ್ನೊಂದು 3 ಎಣ್ಣೆ ಬರುತ್ತೆ ಇದೇ ರೀತಿ ಸೇಮ್ ಪ್ರೊಸೆಸ್, ಅದು ಬೇಕಾದರೂ ಕೂಡ ಕಮೆಂಟಲ್ಲಿ ತಿಳಿಸಿ. ನೆಕ್ಸ್ಟ್ ವ್ಲಾಗಲ್ಲಿ ಮಾಡ್ತೀನಿ. ನೆಕ್ಸ್ಟ್ ಮಂತ್ ನನ್ನ ಬರ್ಡೇ ಇದೆ, ಸೊ ಆ ವ್ಲಾಗು ತುಂಬಾ ಸ್ಪೆಷಲ್ ಆಗಿರುತ್ತೆ ಅಲ್ವೇನೋ? ಮಾಮೂಲಿ ಏನು ಸಿಂಪಲ್ ಅಲ್ಲ ನಮ್ದು, ಸಿಂಪಲ್. ಬಟ್ ಒನ್ ಸೀಕ್ರೆಟ್ ವಿಲ್ ಬಿ ರಿವೀಲ್ಡ್. ಒಂದು ಸೀಕ್ರೆಟ್ ರಿವೀಲ್ ಆಗುತ್ತೆ. ನೆಕ್ಸ್ಟ್ ಏನೋ ಹೇಳ್ತಾಳಂತೆ ಸೀಕ್ರೆಟ್ ಆಗಿರೋದು ನಿಮಗೆ. ಇವಾಗ ಹೇಳು. ಅದು ನನಗೂ ಗೊತ್ತಿಲ್ಲ. ಹಂಗೆ ಸೊ ಬರ್ಡೇ ದಿವಸ ಬೇರೆಯವ್ರು ಗಿಫ್ಟ್ ಕೊಡ್ತಾರೆ, ಅಂದರೆ ಎದುರುಗಡೆಯವ್ರು ನಮಗೆ ಗಿಫ್ಟ್ ಕೊಡ್ತಾರೆ. ಬಟ್ ನನ್ನ ಬರ್ಡೇ ದಿವಸ ನಾನು ಎಲ್ರಿಗೂ ಗಿಫ್ಟ್ ಕೊಡ್ತೇನೆ. ಇದನ್ನು ನೀಟಾಗಿ 4 ಎಣ್ಣೆ ಜಡೆ ಹಾಕೊಂತ ಎಲ್ಲರೂ ಮನೆಗೆ ಹೋಗ್ಬಿಟ್ಟು ಗಿಫ್ಟ್ ಕೊಟ್ಬಿಟ್ಟು ಬರ್ತೀಯಾ? ಅಲ್ಲ ಕಣೋ, ಮತ್ತೆ ಏನೋ ಇದೆ ಗಿಫ್ಟ್, ಗೈಡ್ ಮಾಡು. ಆಯ್ತಾ ನಿಂದು? ಇನ್ನೂ ಇದೆಯಪ್ಪ ನೋಡಿ. 4 ಎಣ್ಣೆ ಜಡೆ ಹಾಕೊಳ್ಳಿ, ಇಲ್ಲ 3 ಎಣ್ಣೆ ಹಾಕೊಳ್ಳಿ, ಇಲ್ಲ ಅದೆಲ್ಲರಿಗೂ ಅದು ಸಹಜವಾಗಿ ಎಲ್ರಿಗೂ ಬರುತ್ತಲ್ಲ ಅದು. ತೋರಿಸ್ತಾ ಇದ್ದೇನೆ, ಆದ್ರೂ ಅದು ಸಹಜವಾಗಿ ಎಲ್ಲರಿಗೂ ಗೊತ್ತಿಲ್ದಿರೋ ಎಲ್ಲ ಯಾರು ಗೊತ್ತಿರಲ್ಲ. ಇವಾಗೆಲ್ಲ ಸಣ್ಣ ಮಕ್ಳಿಗೆ ಗೊತ್ತಿರ್ತವೆ. ಈ ರೀತಿ 4 ಎಣ್ಣೆ ಹಾಕೊಳ್ಳಿ. 5 ಎಣ್ಣೆ ಗೊತ್ತು, 5 ಎಣ್ಣೆ ಇರೋರು ಬೇಕಾಗಿರೋ 5 ಎಣ್ಣೆ ಹಾಕೊಳ್ಳಿ. ಬಟ್ ನನ್ನ ಕೂದಲು ತುಂಬಾ ಸಣ್ಣ ಇದೆ, 5 ಎಣ್ಣೆ ಹಾಕೊಳಕ್ಕಾಗಲ್ಲ. ಫಸ್ಟ್ ಒಂದು ವಿಡಿಯೋದಲ್ಲಿ ಹಾಕೊಂಡಿದ್ದೀನಿ, ಪಿನ್ ಮಾಡಿದ್ದೀನಿ ಇನ್ಸ್ಟಾಗ್ರಾಮ್ ರೀಲ್ಸಲ್ಲಿ, ಪಿನ್ ಮಾಡಿದ್ದೀನಿ ಬ್ಲೂ ಕಲರ್ ಡ್ರೆಸ್ಸಲ್ಲಿ. ಅದರಲ್ಲಿ 5 ಎಣ್ಣೆ ಜಡೆ ಹಾಕೊಂಡಿದ್ದೀನಿ. ನಿಂಗೆ ಗೊತ್ತಾಗಲ್ಲ, ನನಗೇನು ಗೊತ್ತಾಯ್ತು ಇದರಲ್ಲಿ. 3 ಎಣ್ಣೆ 4 ಎಣ್ಣೆ 5 ಎಣ್ಣೆ 3 ಎಣ್ಣೆ ಬರುತ್ತಷ್ಟೇ ನನಗೆ, ಜಾಸ್ತಿ ಎಲ್ಲ ಬರಲ್ಲ. ಹಾಂ, ಎಲ್ಲಿಗೆ ಒಂದು ರಬ್ಬರ್ ಹಾಕ್ಕೊಂಡು ಈ ರೀತಿ ಸ್ವಲ್ಪ ದಪ್ಪ ಮಾಡ್ಕೊಳ್ಳಿ. ಅಷ್ಟೇ, ಫಿನಿಶಿಂಗ್ ಶಾರ್ಟ್ ತೋರಿಸ್ಬಿಡ್ತೀನಿ ಅಷ್ಟೇ. ಇಷ್ಟೇ ಸಿಂಪಲ್. ಸೊ ಸಿಂಪಲ್, ನೋಡ್ಕೊಬಿಡಿ. ನೋಡಿದ್ರೆ ಎಷ್ಟು ಚೆನ್ನಾಗಿ ಕಾಣುತ್ತೆ. ಸೊ ಟ್ರೆಡಿಷ್ನಲ್ ಲುಕ್ಕಿಗೆ ತುಂಬಾ ಚೆನ್ನಾಗಿ ಕಾಣುತ್ತೆ ಅಲ್ವೇನೋ? ನಿನಗೆ ಹೇರ್ ಸ್ಟೈಲ್ ಇಷ್ಟ ಇಲ್ಲ ಅಂಬಿ? ಇಷ್ಟ. ಒಂದು ರಬ್ಬರ್ ಇದ್ರೆ ಹಾಕೊಂತಿದ್ದೆ. ಇರಲಿ ಬಿಡು, ಈಗ ಇಷ್ಟು ಹೇಳಿದೆಯಲ್ಲ. ಸರಿ, ಇನ್ನೇನೆಲ್ಲ ಹೇಳ್ಬಿಡು. ಓಕೆ, ಇಷ್ಟೇ ಸಿಂಪಲ್, ಏನಿಲ್ಲ. ಇಷ್ಟೇ ಸಿಂಪಲ್. 3 ಎಣ್ಣೆದು ಬರುತ್ತೆ. ಸೊ 3 ಎಣ್ಣೆ ಬೇಕಾದರೂ ಕಮೆಂಟ್ ಮಾಡಿ. ಅದಕ್ಕೆ ಕ್ಲಿಪ್ಸೇ ಯೂಸ್ ಇಲ್ಲ, ಸೊ ಕ್ಲಿಪ್ಪೇ ಹಾಕೋಬಾರ್ದು. ನಾನಂತೂ 3 ಕ್ಲಿಪ್ಪು ಒಂದೇ ರಬ್ಬರ್ ಯೂಸ್ ಮಾಡ್ತಾ ಇದ್ದೀನಿ. ಯಾರು ಇಲ್ಲ ಅಂತಂದ್ರೆ ನಾನು 2 ನಿಮಿಷ ಟಕ 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 ಅಂತ ಹಾಕೋಬಿಡ್ತಿದ್ದೆ. ಸೊ ನೀವೀಗ ಎಕ್ಸ್ಪ್ಲನೇಷನ್ ಕೊಟ್ಟು ನೀವು ಸಾಕಷ್ಟು ಜನ ಹೇರ್ ಸ್ಟೈಲ್ ಬ್ಲಾಗ್ ಮಾಡಿರಿ ಅಂತ ಕೇಳಿದ್ದೀರಾ, ಅದಕ್ಕೋಸ್ಕರ ನಾನು ಇದನ್ನು ತಾಳ್ಮೆಯಿಂದ ಹೇಳ್ಕೊಟ್ಟಿದ್ದೀನಿ. ಇಷ್ಟೇ ನನಗೆ ಹೇಳ್ಕೊಡಕ್ಕೆ ಬರೋದು ಇಷ್ಟೇ, ಇದೇ ರೀತಿ ಹೇಳ್ಕೊಟ್ಟಿದ್ದೀನಿ. ಅರ್ಥ ಆಗಿಲ್ಲ ಅಂದರೆ ಹೇಳಿ, ನಾನು ನೆಕ್ಸ್ಟು ಅದು 3 ಸ್ಟೆಪ್ ಹಾಕೊಳ್ತಾರಲ್ಲ ಆ ಹೇರ್ ಸ್ಟೈಲ್ ಬೇಕಾದ್ರೆ ಹೇಳಿ. ಆ ಹೇರ್ ಸ್ಟೈಲ್ ಮಾಡಬೇಕಾದ್ರೆ ಕ್ಲಿಯರಾಗಿ ಹೇಳ್ತೀನಿ. ಇದು ಅಕಸ್ಮಾತ್ ನಿಮಗೆ ಹೇಗೆ ಹಾಕೊಂಡೆ ಅಂತ ಗೊತ್ತಾಗಿಲ್ಲ ಅಂತಂದರೆ ನೆಕ್ಸ್ಟ್ ನಾನು ಕ್ಲಿಯರಾಗಿ ಹೇಳ್ತೀನಿ. ಎಸ್, ಐ ಹೋಪ್ ನಿಮಗೆ ಸಾಕಷ್ಟು ಜನ ಈ ಹೇರ್ ಸ್ಟೈಲ್ನ ಇಷ್ಟಪಟ್ಟಿದ್ದೀರಾ. ಇನ್ನು ಸಾಕಷ್ಟು ಜನ ಬೋರ್ ಒಂದೇ ಹಾಕೊಂತಿ ಅಂತೀರಾ. ಇನ್ನೂ ನನಗೆ ಬೇಜಾನ್ ಹೇರ್ ಸ್ಟೈಲ್ ಬರುತ್ತೆ, ಅದನ್ನೆಲ್ಲ ನಾನು ಟ್ರೈ ಮಾಡ್ಕೊಳಕ್ಕಾಗಲ್ಲ. ನನಗೆ ಜಾಸ್ತಿ ಕ್ಲಿಪ್ಪೆಲ್ಲ ಹಾಕೊಂಡು, ಮೊದಲೇ ಕೂದಲು ಸಣ್ಣ ಇದೆ, ಕ್ಲಿಪ್ಪೆಲ್ಲ ಹಾಕೊಂಡು ಹೇರ್ ಸ್ಟೈಲ್ ಮಾಡ್ಕೊಳ್ಳೋಷ್ಟು ಪೇಷನ್ಸ್ ಇಲ್ಲ. ಸೊ ನಾನು ಟ್ರೆಡಿಷ್ನಲ್ ಹಾಕಿದಾಗ ನನಗೆ ಸೂಟ್ ಆಗೋದು ಇದೊಂದೇ ಹೇರ್ ಸ್ಟೈಲ್. ಅಲ್ವೇನೋ ನನ್ನ ಮುಖಕ್ಕೆ ಇದೊಂದೇ ಹೇರ್ ಸ್ಟೈಲ್ ಸೂಟ್ ಆಗೋದು ಅಂತ ನನಗನ್ನಿಸ್ತು. ಸೊ ಅದಕ್ಕೆ ನಾನು ಜಾಸ್ತಿ ಇಷ್ಟಪಡೋದೇ ಇದು. ನನ್ನ ಮದುವೆಗೂ ಕೂಡ ನಾನು ಸೇಮ್ ಇದೇ ಹೇರ್ ಸ್ಟೈಲ್ನ ಹಾಕಿದ್ದೆ ಅಷ್ಟೇ. ಓಕೆ, ಇನ್ನೇನು ಎಲ್ಲರಿಗೂ ಓಕೆ. ಈ ಹೇರ್ ಸ್ಟೈಲ್ ಬಗ್ಗೆ ಡೌಟ್ ಇದ್ರೆ ಕಮೆಂಟಲ್ಲಿ ತಿಳಿಸಿ, ನಾನು ಅದ್ರ ಬಗ್ಗೆ ಕ್ಲಾರಿಟಿ ನೆಕ್ಸ್ಟ್ ವಿಡಿಯೋದಲ್ಲಿ ಕೊಡ್ತೀನಿ. ಎಸ್, ನೋಡಿದ್ರಲ್ಲ, ನಾನು ಹೇರ್ ಸ್ಟೈಲ್ ಬ್ಲಾಗ್ ಫೈನಲಿ ಮಾಡಿದ್ದೀನಿ. ಸಾಕಷ್ಟು ಜನ ಕೇಳಿದ್ದೀರಾ, ತುಂಬಾ ಕಾಯಿಸ್ಬಿಟ್ಟಿದ್ದೀನಿ ಈ ಹೇರ್ ಸ್ಟೈಲ್ ಬ್ಲಾಗೋಸ್ಕರ. ಯಾರಿಗಾದ್ರೂ ಬೇಜಾರಾಗಿದ್ರೆ ಕ್ಷಮಿಸಿ.
ಸೊ ಅದಕ್ಕೆ ಬೇಗ ಬೇಗ ಮಾಡಿ ಮುಗಿಸಿದ್ದೀನಿ. ನಿಮಗೆ ಹೇರ್ ಸ್ಟೈಲ್ ವ್ಲಾಗ್ನ ಇಷ್ಟ ಇದ್ರೆ, ಈ ಹೇರ್ ಸ್ಟೈಲ್ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಎಲ್ರಿಗೂ ಬಾಯ್, ಗುಡ್ ನೈಟ್, ಟೇಕ್ ಕೇರ್, ಬಾಯ್.